talk about the floral symmetry. Floral symmetry. So what exactly mean by floral symmetry? Floral symmetry andre eno? It is the repetitive arrangement of different floral organs around the axis of flower. Actually ಇಲ್ಲಿ ಏನಪ್ಪಾ ಅಂತಂದ್ರೆ ನಾವು like in animals ಒಳಗ we came across certain symmetry. ಯಾವ ಸಿಮಿಟ್ರಿ ಕಲ್ತಿದೀವಿ? ಅನಿಮಲ್ ಕಿಂಗ್ಡಮ್ ನೀವೆಲ್ಲರೂ ಕೂಡ ಕಲ್ತಿದ್ದೀರಿ. ಯಾವ ಸಿಮಿಟ್ರಿ ಕಲ್ತೀರಿ? ಬೈಲ್ಯಾಟ್ರಲ್ ಸಿಮಿಟ್ರಿ, ರೇಡಿಯಲ್ ಸಿಮಿಟ್ರಿ ಅಂತಕ್ಕಂಥ ಎರಡು ಆಸ್ಪೆಕ್ಟ್ ನ ಕಲ್ತೀವಿ. ಅದು ಎದ್ರ ಮೇಲೆ? ನಮ್ಮ ಮಾರ್ಫಾಲಜಿ ಮೇಲೆ ಅಲ್ವಾ. ಒಂದು ಅನಿಮಲ್ ನ ಒಂದೇ ಪ್ಲೇನ್ ಇದ್ದ ಕಟ್ ಮಾಡಿದಾಗ ಎರಡು ಪಾರ್ಟ್ ಆಯ್ತಪ್ಪ ಅಂದ್ರೆ, ಎರಡು ಪಾರ್ಟ್ ಮಾಡಾಕ ಬರೀ ಒಂದೇ ಒಂದು ಪ್ಲೇನ್ ಇದ್ದ ಕಟ್ ಮಾಡಿದಾಗ ಮಾತ್ರ ಸಾಧ್ಯ. ಅದಕ್ಕೆ ನಾವೇನಂತ ಹೇಳ್ತೀವಿ? ಇಫ್ ಎಟ್ ಆಲ್ ಒಂದು ಅನಿಮಲ್ ನ ಯಾವುದೇ ಆಂಗಲ್ ಇದ್ದ ಕಟ್ ಮಾಡಿದಾಗೂ ಕೂಡ ವಿ ವಿಲ್ ಗೆಟ್ ಟು ಈಕ್ವಲ್ ಹಾರ್ಸ್. ಸೊ ದ ಸೇಮ್ ವೇ ವಿ ಆರ್ ಗೋಯಿಂಗ್ ಟು, if at all we part a flower to divide it into two equal half, two equal parts, so our aspect na it is having a particular nature, the arrangement of the floral axis over the floral axis, the arrangement of the floral whorls, the floral parts, flower parts which are arranged. If at all we are willing to divide them, how exactly they are arranged over the pedicel. ಸೊ ಆ ಆಸ್ಪೆಕ್ಟ್ ನ ಸ್ಟಡಿ ಮಾಡೋದಕ್ಕೆ ನಾವೇನಂತ ಹೇಳ್ತೀವಪ್ಪ ಅಂತಂದ್ರೆ ಫ್ಲೋರಲ್ ಸಿಮಿಟ್ರಿ ಅಂತ ಹೇಳ್ತೀವಿ. ಸೊ ದ ಫ್ಲೋರಲ್ ಸಿಮಿಟ್ರಿ ಇಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 different types. So you can write it down. The floral symmetry, it is the repetitive arrangement of, it is the repetitive arrangement of different floral organs, different floral organs around the axis of flower. Around the axis of flower. Around the axis of the flower. So the floral symmetry it can be divided into 3 types. Floral symmetry can be divided into 3 types. First one, actinomorphic. Actinomorphic. The second one, zygomorphic. ನೀವು ಒಂದ್ರ ಕೆಳಗೆ ಒಂದ ಬರೀರಿ. The third one, asymmetric. Actinomorphic, zygomorphic and asymmetric. These are the types of the floral symmetry. So if at all we look into the actinomorphic, so the actinomorphic anta nodidaga it is very equal to radial symmetry. So radial symmetry ಅಂತಂದ್ರೆ any plane ಇದ್ದ ಕಟ್ ಮಾಡಿದಾಗೂ ಕೂಡ we will get a 2 equal half which is passing through the center. So for example ಹೆಂಗಪ್ಪ ಅಂತಂದ್ರೆ ಒಂದು ಫ್ಲವರ್ ಅದ ಅಂತ ಕನ್ಸಿಡರ್ ಮಾಡ್ರಿ. ದಿಸ್ ಈಸ್ ಅ ಫ್ಲವರ್ ಅಂತ ಕನ್ಸಿಡರ್ ಮಾಡಿದಾಗ ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಕನ್ವೇಯಿಂಗ್ ಪರ್ಪಸ್ ಐ ಆಮ್ ಟೆಲಿಂಗ್ ದಿಸ್. ನಾವು ಇದನ್ನ ಈ ಫ್ಲವರ್ ನ ಹಿಂಗ್ ಕಟ್ ಮಾಡಿದ್ರು ಕೂಡ we will get a 2 equal half. ಹಿಂಗ್ ಕಟ್ ಮಾಡಿದ್ರು ಕೂಡ we will get a 2 equal half. ಹಿಂಗ್ ಕಟ್ ಮಾಡಿದ್ರು ಕೂಡ we will get a 2 equal half. ಹಿಂಗಿದ್ದ ಕಟ್ ಮಾಡಿದ್ರು ಕೂಡ we will get a 2 equal half. But the thing is, this plane, I mean to say this line, the cut should be passing through the center. That is the only way. This is the only, the important thing what one should consider. So this is a center ಅಂತ ಕನ್ಸಿಡರ್ ಮಾಡಿದಾಗ ಯಾವುದೇ ಪ್ಲೇನ್ ಇದ್ದನ್ನು ಕಟ್ ಮಾಡಿದಾಗೂ ಕೂಡ ನಮಗೆ 2 equal half of the flower we are going to get.
ಫಾರ್ ಎಕ್ಸಾಂಪಲ್ ಒಂದು ಫ್ಲವರ್ 6 ಸ್ಟೇಮನ್ಸ್ ನ ಹೊಂದಿದಪ್ಪ ಅಂತಂದ್ರೆ 6 ಸ್ಟೇಮನ್ಸ್, 4 ಕಾರ್ಪೆಲ್ಸ್, 4 ಸೆಪಲ್ಸ್, 4 petals ಆದಾಗ we will get 2 equal halves at all. ಸೊ ಅಂತ ಟೈಪ್ ಆಫ್ ಫ್ಲವರ್ಸ್ ಗೆ ನಾವೇನಂತ ಹೇಳ್ತೀವಿ, ಆಕ್ಟಿನೋಮಾರ್ಫಿಕ್ ಅಂತ ಹೇಳ್ತೀವಿ. ನಾ ಬರ್ಸ್ತೀನಿ ಅಂತ ಬೇಕಂತಂದ್ರೆ ಝೈಗೋಮಾರ್ಫಿಕ್ ಕರೆನಂತೀವಿ. ಝೈಗೋಮಾರ್ಫಿಕ್ ನಾನು ಮೆನ್ಷನ್ ಮಾಡಿದ್ರೆ, ಆಕ್ಟಿನೋಮಾರ್ಫಿಕ್ ಈಸ್ ಇನ್ನೊಂದು ಹೆಸರು ಏನ್ರಿ ಇದಕ್ಕೆ, ಇನ್ನೊಂದು ಯಾವ ಆಸ್ಪೆಕ್ಟ್ ನ ರೆಫರ್ ಮಾಡ್ಬೋದು ನಾವು, ದಿ ರೇಡಿಯಲ್ ಸಿಮೆಟ್ರಿನ ಕಂಪ್ಯಾರಿಸನ್ ಕೊಡ್ಬೋದು. ಅದೇ ನಾವು ಝೈಗೋಮಾರ್ಫಿಕ್ ಅಂತ ಬಂದಾಗ ವಿ ಕ್ಯಾನ್ ಕಂಪೇರ್ ದ ಝೈಗೋಮಾರ್ಫಿಕ್ ವಿತ್ ಬೈಲಾಟರಲ್ ಸಿಮೆಟ್ರಿ. So we will get 2 equal halves of the flower. ಅಂದ್ರೆ we can divide a flower into 2 equal halves only when we cut a flower in a one plane which is passing through the center. So ಒಂದು ಪ್ಲೇನ್ ಇಂದ ಕಟ್ ಮಾಡಿದಾಗ ಮಾತ್ರ ನಮ್ಗೆ ಏನ್ ಬರ್ತದಪ್ಪ ಅಂತಂದ್ರೆ we will get a 2 equal half of the flower. ಇಫ್ ಅಟ್ ಆಲ್ ನಾವು ಎಲ್ಲಿಂದ ಕಟ್ ಮಾಡಿದ್ವಪ್ಪ ಅಂತಂದ್ರೆ ವಿಚ್ ಇಸ್ ನಾಟ್ ಪಾಸಿಂಗ್ ಥ್ರೂ ದ ಸೆಂಟರ್. ಸೊ ಅಂತ ಆಸ್ಪೆಕ್ಟ್ ಗೆ ನಾವೇನಂತ ಹೇಳ್ತೀವಿ, ಝೈಗೋಮಾರ್ಫಿಕ್ ಫ್ಲವರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಸಿಮೆಟ್ರಿಕ್ ಫ್ಲವರ್. ಅಸಿಮೆಟ್ರಿಕ್ ಫ್ಲವರ್ ಅಂತಂದ್ರೆ ವಿ ಆರ್ ನಾಟ್ ಎಟ್ ಆಲ್ ಗೋಯಿಂಗ್ ಟು ಗೆಟ್ ಅ 2 equal half. ಫಾರ್ ಎಕ್ಸಾಂಪಲ್ ಕಾಬಾಳಿ ಹೂ ನೋಡ್ರಿ ನೀವೆಲ್ಲರೂ ಕೂಡ ಅಲ್ಲ. ಸೊ ಅದಕ್ಕೆ ನಾವು ಇರ್ರೆಗ್ಯುಲರ್ ಅಂತಾನೆ ಹೇಳ್ತೀವಿ, ನಾವು ಇರ್ರೆಗ್ಯುಲರ್ ಸಿಮೆಟ್ರಿ ಅಂತಾನೆ ಹೇಳ್ತೀವಿ ಇದಕ್ಕೆ. ವಿ ಕಾಲ್ ಇಟ್ ಆಸ್ irregular symmetry where we are nowhere going to find a 2 equal. We are not, it is quite impossible to get a 2 equal half of a flower. Remember, symbiotically we are going to represent actinomorphic flower as like this. It represent what? It represent flowers are actinomorphic. ನಾ ಬರ್ದಿದ್ದೆ ಇಲ್ಲೇ ಒಂದು ಪರ್ಸೆಂಟೇಜ್ ಬರ್ದಿದ್ದೆ, ಇಲ್ಲೇ ಪ್ಲಸ್ ಬರ್ದಿದ್ದೆ, actinomorphic ಬರ್ದಿದ್ದೆ. It represent what? Any plane ದಾಗ ಇದ್ದನು ಕಟ್ ಮಾಡಿದಾಗೂ ಕೂಡ we will get 2 equal half of the flower. That represent the actinomorphic which is resembling the ಯಾವ್ದ್ರಿ ರೇಡಿಯಲ್ ಸಿಮೆಟ್ರಿ, ರೈಟ್? That same way ಝೈಗೋಮಾರ್ಫಿಕ್, we can cut a flower, we will get a 2 equal half of a flower when we cut a flower in a only one plane. one plane ಇದ್ದ ಕಟ್ ಮಾಡಿದಾಗ ಮಾತ್ರ 2 equal half ಆಗಿ ಡಿವೈಡ್ ಮಾಡಬಹುದು ಒಂದು ಫ್ಲವರ್ ನ. ಸೊ it can be represented in this way or in a percentage way. ಸೊ ಈ ಸಿಂಬಲ್ ಏನ್ ರಿಪ್ರೆಸೆಂಟ್ ಮಾಡ್ತದ್ರಿ, ಝೈಗೋಮಾರ್ಫಿಕ್ ಕಂಡೀಷನ್ ನ ರಿಪ್ರೆಸೆಂಟೇಷನ್ ಮಾಡ್ತದ. ಸೊ ರೈಟ್ ಡೌನ್ ಅಬೌಟ್ ಆಕ್ಟಿನೋಮಾರ್ಫಿಕ್. The flower can be divided into 2 equal actinomorphic. The flower can be divided into 2 equal vertical halves. Equal vertical halves, 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 by any radial or ventricle plane, by any radial or ventricle plane. ಅಂದ್ರೇನು, ನೀವು ರೇಡಿಯಲ್ ಆಗಿ ಹೋರಿ, ವೆಂಟ್ರಿಕಲರ್ ಆಗಿ ಹೋರಿ, ವಿಎಸ್ಆರ್ ವೆಂಟ್ರಿಕಲ್. ಸೊ ಯಾವುದೇ ಪ್ಲೇನ್ ಇದ್ದನ್ನು ತೆಗೆದಾಗ ಕೂಡ we are going to get a 2 equal half. Any ventricle or vertical plane passing through, but no condition, no, it must pass through the center. Passing through the center. Example for an actinomorphic is chili, datura, mustard. You can give so many things, so many flowers. Chili, mustard, datura are a very good example for the actinomorphic flower. Then ಝೈಗೋಮಾರ್ಫಿಕ್. ಇಲ್ಲ ಅದು ಕೆಳಗೆ ಬರ್ರಿ, actinomorphic ಕೆಳಗೆ ಬರ್ರಿ, ಇನ್ನೊಂದು ಪಾಯಿಂಟ್. actinomorphic, it is resembling the radial symmetry. It is resembling the radial symmetry. At least ನೀವು ಜಿಯಾಲಜಿಕಲ್ ಪಾರ್ಟ್ ಓದಿದಾಗ ಇದನ್ನು ಓದಿದಾಗ ಕನ್ಫ್ಯೂಷನ್ ಆಗಂಗಿಲ್ಲ ನೀವು.
ಎರಡರ ಒಂದು ನೆನಪಿಟ್ಟು ಆರಾಮಾಗಿ ಬರೀಬಹುದು. ಸೊ ಇಟ್ ರಿಪ್ರೆಸೆಂಟ್ ದ ರೇಡಿಯಲ್ ಸಿಮೆಟ್ರಿ. ದೆನ್ ನೆಕ್ಸ್ಟ್ ಒನ್ ಈಸ್ ದ ಝೈಗೋಮಾರ್ಫಿಕ್ ಫ್ಲವರ್ಸ್. ನೀವು ಇದ್ರ ಮುಂದೆ ಅಸಿಮೆಟ್ರಿ ಅಂತ ಏನ್ ಬರೆದ್ರೆ ಅದ್ರ ಮುಂದೆ ಇದನ್ನ ಸಿಂಬಾಲಿಟಿಕಲ್ ಆಗಿ ಇದನ್ನ ರಿಪ್ರೆಸೆಂಟ್ ಮಾಡ್ಬಿಡ್ರಿ, ನೆನಪಾರಂಗಿಲ್ಲ ಇದನ್ನ, ಹೌದಾ? ಸೊ ಝೈಗೋಮಾರ್ಫಿಕ್, the flower can be divided into two similar ventricle halves. The flowers can be divided into two similar ventricle halves by only one ventricle plane, by only one ventricle plane passing through its center, by only one ventricle plane passing through its center, passing through its center. Example for passing through its center. And zygomorphic flower represent bilateral symmetry. Very zygomorphic flower represent bilateral symmetry. It represent bilateral symmetry. Example, Pisum sativum, that is P, bean, ಗುಲ್ಮೋಹರ್ ಬರೋದು ನಡೀತದೆ, ಇಲ್ಲಪ್ಪ ಅಂದ್ರೆ ಇನ್ನೊಂದು ಎಕ್ಸಾಂಪಲು ಬೀನ್, ಪಿ, ಗುಲ್ಮೋಹರ್, ಕ್ಯಾಸಿಯಾ ಬರೀರೋದು ಬದಲಿ ಕ್ಯಾಸಿಯಾ. Then asymmetry. Asymmetry, the third one, asymmetry. Asymmetry. The flower cannot be divided into two similar halves. The flowers cannot be divided into two similar halves by any ventricle plane, by any ventricle plane passing through the center, by any ventricle plane passing through the center. This symmetry is also known as irregular symmetry. This symmetry is also known as irregular symmetry. It is also known as irregular symmetry. Example, ಹೇಳಿದೆ ನಾನು ಕ್ಯಾನ, ಕಾಬಾಳೆ ಹೂವು. ಕೇಳ್ಬೋದು ನೀವು, ಸರ್ ವೈ ಸೋ? ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ಓನ್ಲಿ ಒನ್ ಸ್ಟೆಮನ್, ಬರೀ ಒಂದೇ ಸ್ಟೆಮನ್ ಇರ್ತದೆ. ನಾವು ಯಾವುದೇ ಪಾರ್ಟ್ ಇದನ್ನ ಟ್ರೈ ಮಾಡಿದ್ರು ಕೂಡ ಅರ್ಧ ಸ್ಟೆಮನ್ ಮಾಡಕ್ ಸಾಧ್ಯನೇ ಇಲ್ಲ, ಡಿವೈಡ್ ಮಾಡಕ. ಸೊ ಇನ್ ಸಚ್ ಅ ವೇ ದಟ್ ವಿ ಕ್ಯಾನ್ ನಾಟ್ ಡಿವೈಡ್ ಇಂಟು ಟೂ ಈಕ್ವಲ್ ಹಾಫ್, ಅಂಡ್ ಇನ್ಕ್ಲೂಡಿಂಗ್ ದರ್ ಓವ್ಯೂಲ್ಸ್ ನೇಚರ್ ಇರ್ಬೋದು, ದ ಪೆಟಲ್ಸ್ ನೇಚರ್ಸ್ ಇರ್ಬೋದು. ಸೊ ವಿ ಆರ್ ನಾಟ್ going to get two equal half when we are trying to cut them in a through any plane through which is passing through the center. So for that sake it is a symmetric type of flower. So this is what all about the basic things about the flower. Now write down the heading as the, I hope it is very clear for you all, the actinomorphic, zygomorphic and the asymmetric. So ಒಂದು ಆಸ್ಪೆಕ್ಟ್ ಮಾಡಿಬಿಡೋಣ ಈಗ, ಏನ್ರಿ ಇದು ಒಂದೊಂದು ಸಿಂಬಲ್ ಬರ್ಕೊಂತ ಹೋಗ್ಬಿಡೋಣ ಈಗ ಕಲ್ತಿರ್ತಕ್ಕಂಥದ್ನ, ರೈಟ್? ಇಷ್ಟಂತರೂ ಕಲ್ತೀವಿ ಈಗ ಅಲ್ವಾ? ಇದ್ರ ಬದಲಿ ಏನಿರ್ಬೋದು, ಹಿಂಗ್ ಬರ್ತವೆ ಅಂತಂದ್ರೆ ಫ್ಲವರ್ಸ್ ಆರ್ ಆಕ್ಟಿನೋಮಾರ್ಫಿಕ್ ಪ್ಲಸ್ ಫ್ಲವರ್ಸ್ ಆರ್ ಪ್ಲಸ್ ಅಂತ ಬರುದಲ್ಲ, ಹೇಳುದಲ್ಲ. ಇಟ್ ರಿಪ್ರೆಸೆಂಟ್ ಫ್ಲವರ್ಸ್ ಆರ್ ಆಕ್ಟಿನೋಮಾರ್ಫಿಕ್, ಫ್ಲವರ್ಸ್ ಆರ್ ಓದಬೇಕಾರೇನು ಫ್ಲವರ್ಸ್ ಆರ್ ಆಕ್ಟಿನೋಮಾರ್ಫಿಕ್, ಮುಂದೆ ಬೈಸೆಕ್ಸುವಲ್, ಮುಂದೆ ಬ್ರಾಕ್ಟೇಟ್, ಈ ಬ್ರಾಕ್ಟಿಯೋಲೇಟ್ ಓದ್ಬೋದಾ? ಅವಾಗ ಏನ್ ಅನ್ಸುತ್ತೆ ನಿಮಗೆ, ಯಪ್ಪ ಏನ್ರಿ ಸರ್ ಈ ನಮ್ಗೆ ಟಫ್ ಐತಲ್ಲ ಅಂತಂದೇಳಿ. ಟ್ರಸ್ಟ್ ಮೀ,
ನೀವು ಒಂದೊಂದು ಚಂದಾಗಿ ಸಿಂಬಲ್ ನೆನಪಿಟ್ಟು ಕಲ್ತ್ರಪ್ಪ ಅಂತಂದ್ರೆ ಈಸಿಯಾಗಿ ನನಗಿನ ಚಲೋ ಓದ್ಬೋದು ನೀವು. ಕ್ಲಿಯರ್? ಸೊ ಬಟ್ ಅವನ್ನ ನೆನಪಿಡ್ಬೇಕಷ್ಟೇ. ಯು ಮಸ್ಟ್ ರಿಮೆಂಬರ್ ದೆಮ್. ಸೊ ಅಷ್ಟುವರೆಗೂ ಅಂತ ಬಂದೀವಿ ನಾವೀಗ. ನೆಕ್ಸ್ಟ್ ರೈಟ್ ಆನ್ ದ ಹೆಡಿಂಗ್ ಆಸ್ ಪಾರ್ಟ್ಸ್ ಆಫ್ ಫ್ಲವರ್. ನಾ ಹೇಳಿದ್ದೆ ಒಂದೊಂದೇ ಕರೆಕ್ಟ್ ಆಗಿ ಡಿಟೇಲ್ ಆಗಿ ಕಲ್ಕೊಂತ ಹೋಗ್ತೀವಿ ಮುಂದೆ. ನಿನ್ನೆ ಬರೇ ಫ್ಲವರ್ ಸ್ಟ್ರಕ್ಚರ್ ಕಲ್ತಿದ್ವಿ ಅಷ್ಟೇ. ಇವಾಗ ಪ್ರತಿಯೊಂದು ಪಾರ್ಟ್ ಬಗ್ಗೆ ಕಲಿ ನಾವು ಬರೀ ಸ್ಟ್ರಕ್ಚರ್ ಕಲ್ತ್ವಿ ಮತ್ತು ಲೋವರ್ ಪಾರ್ಟ್ ಬಗ್ಗೆ ಕಲ್ತ್ವಿ. ವಾಟ್ ಇಸ್ ದಟ್? ಪೆಡಿಸಿಲ್ ಅಂದ್ರೆ ಏನು, ಥಾಲಮಸ್ ಅಂದ್ರೆ ಏನು, ಹೌದಾ? ಸೊ ಆ ಆಸ್ಪೆಕ್ಟ್ ಬಗ್ಗೆ ಕಲಿತೀವಿ ನಾವು, ರೈಟ್? ಸೊ ಇವಾಗ ಅದ್ರ ಮೇಲಿರ್ತಕ್ಕಂಥದ್ದು, ಥ್ಯಾಲಸಿನ ಮೇಲಿರ್ತಕ್ಕಂಥದ್ದು ಎಲ್ಲಿದು? ಸೆಪಲ್ಸ್, ಪೆಟಲ್ಸ್, ಸ್ಟೇಮನ್ಸ್, ಗೈನೋಶಿಯಂ ಬಗ್ಗೆ ಡೀಟೇಲ್ ಆಗಿ ಕಲಿಯೋಣಂತ, ರೈಟ್? ದಟ್ ಈಸ್ ಅವರ್ ಏಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಸೊ ದ ಪಾರ್ಟ್ಸ್ ಆಫ್ ಫ್ಲವರ್. ಸೊ ಒಂದು ಫ್ಲವರ್ ಒಳಗೆ ನಾವು ಓರಲ್ಸ್ ಅಂತ ಹೇಳ್ತೀವಿ. ಅವಕ್ಕೆ ಏನೋ ಫ್ಲೋರಲ್ ಆಕ್ಸಸ್ ಮೇಲೆ, ದ ಪೆಡಿಸಿಲ್ ಮೇಲೆ there will be the development of the presence of the floral parts. So those can be categorized into two different aspects as I mentioned, that is vegetative orals and non-vegetative orals, and reproductive orals. Vegetative orals and reproductive orals. So which are those vegetative orals? The vegetative orals are calyx and corolla, right? Calyx and corolla are the vegetative orals. Then reproductive orals are the androecium and the gynoecium. Androecium and gynoecium. Now ಇವಕ್ಕೆ ಇನ್ನೊಂದು ಹೆಸರು ಕೊಡಬಹುದು, ಏನಂತ? The vegetative orals are commonly known as non-essential orals ಅಂತ ಅನ್ಬೋದಲ್ವಾ ಇವಕ್ಕೆ? They are non-essential orals. ಯಾವ್ಯಾವು? Calyx and corolla. Then reproductive orals ಯಾವ್ರಿ? Androecium and gynoecium. ಅವ್ರಿಗೆ ನಾವೇನಂತ ಹೇಳ್ಬೋದು? ಎಸೆನ್ಷಿಯಲ್ ಓರಲ್ಸ್ ಅಂತ ಹೇಳ್ಬೋದು. ಯಾಕೆ ಈ ಹೆಸರು ಕೊಟ್ವಿ? ಬಿಕಾಸ್ ದೇ ಆರ್ ಎಸೆನ್ಷಿಯಲ್ ಫಾರ್ ರೀಪ್ರೊಡಕ್ಷನ್. ಇವಿಲ್ಲಂದ್ರೆ ಆಗೋದೇ ಇಲ್ಲ. ಸೊ ದೇ ಆರ್ ನಾನ್ ಎಸೆನ್ಷಿಯಲ್ ಟು ಕಂಟಿನ್ಯೂ ದೇರ್ ಲೈಫ್ ಸೈಕಲ್. ಅಫ್ಕೋರ್ಸ್ ದೇ ಆರ್ accessory orals ಅಂತಾನೆ ಹೇಳ್ತೀವಿ ನಾವು. ಓಕೆ ದ ವೆಜಿಟೇಟಿವ್ orals ಗೆ ದೇ ಆರ್ ಆಲ್ಸೋ ನೋನ್ ಆಸ್ accessory orals. ಏನ್ ಮಾಡ್ತಾವೆ? ದೇ ವಿಲ್ ಅಸಿಸ್ಟ್ ದ reproductive orals to carry out the process of reproduction. Is that clear? So now we will talk about the vegetative orals. ಯಾವ್ದ್ರಿ ಅದು? ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿರ್ತಕ್ಕಂಥ ಕ್ಯಾಲಿಕ್ಸ್ ಬಗ್ಗೆ ಮಾತಾಡೋಣ ಈಗ, ಅಲ್ವಾ? ಸೊ ವಿ ಆರ್ ಟಾಕಿಂಗ್ ಅಬೌಟ್ ದ ಫಸ್ಟ್ ಒನ್. ಅದರೊಳಗೆ ದ ಕ್ಯಾಲಿಕ್ಸ್. ಇದು ಕನ್ಫ್ಯೂಷನ್ ಹೋಯ್ತು ಅನ್ಕೊಂಡಿದ್ದೀನಿ ನಾನು, ಯಾವುದು ವೆಜಿಟೇಟಿವ್ ಓರಲ್ಸ್, ಯಾವುದು ರೀಪ್ರೊಡಕ್ಟಿವ್ ಓರಲ್ಸ್. ಸೊ ವೆಜಿಟೇಟಿವ್ ಓರಲ್ಸ್ ಇನ್ನೊಂದು ಹೆಸರು ನಾನ್ ಎಸೆನ್ಷಿಯಲ್ ಓರಲ್ಸ್, ಇನ್ನ ಒಂದು ಹೆಸರು ಅಸೆಸರಿ ಓರಲ್ಸ್. ದೇ ವಿಲ್ ಅಸಿಸ್ಟ್, ದೇ ವಿಲ್ ಹೆಲ್ಪ್ ಟು ಕ್ಯಾರಿ ಔಟ್ ದ ಪ್ರೊಸೆಸ್ ಆಫ್ reproduction, right? So calyx is going to represent with the symbol K. The calyx, it is going to represent with the symbol K, right? So it is going to represent with the symbol K. K represent capital K, of course, right? So K represent the presence of calyx. Remember the members of calyx are called as ಏನಂತ ಹೇಳ್ತೀವಿ? sepals ಅಂತ ಹೇಳ್ತೀವಿ. The members of calyx are called as what? sepals.
So what exactly mean by calyx? What exactly mean by sepals? The calyx are the outermost oral of the flower. The calyx are outermost oral of the flower, which is green leaf like floral appendage. It is green leaf like floral appendage. The calyx is green leaf like floral appendage. The calyx, what is the function of calyx anta bandaga? The calyx, it will protect the flowers when the flowers are in bud condition. So the calyx protects the flower bud. ಅಲ್ವಾ? ನೀವೆಲ್ಲರೂ ಕೂಡ ಒಂದು ದಾಸವಾಳ ಹೂವು ನೋಡಿರ್ತೀರಿ, ರೈಟ್? ಸೊ ದಾಸವಾಳ ಹೂವು ದ ಚೀನಾ ರೋಸ್ ಅಂತ ಹೇಳ್ತೀವಿ, ಹ್ಯಾಬಿಸ್ಕಸ್ ರೋಸಾ ಸೈನಸಿಸ್ ಅಂತ ಹೇಳ್ತೀವಿ ಸೈಂಟಿಫಿಕಲಿ. ಅದು ಡೆವಲಪ್ಮೆಂಟ್ ಆಗಾಕತ್ತದ. ಸೊ ಡೆವಲಪ್ಮೆಂಟ್ ಆಗೋಬೇಕಾದ್ರೆ ಒಮ್ಮಿಂದ ಮಕ್ಕಳ ಹೂ ಹಳ್ಳೆ ಬಿಡ್ತದೆ ಅದು? ನೋ, there will be the different stages what we are going to find. There will be morphological distinguishing characteristics what we are going to see in the bud of the hibiscus. So in certain conditions ಒಳಗ ಫ್ಲವರ್ ಅವಾಗ ಡೆವಲಪ್ಮೆಂಟ್ ಆಗಕತ್ತದ, ಬಹಳಷ್ಟು ಯಂಗ್ ಆಗಿರ್ತಕ್ಕಂಥ ಸ್ಟೆಮ್ ಅದ. ಅವಾಗ ಹೆಂಗಿರ್ತದ ನೋಡ್ರಿ, ಗ್ರೀನಿಶ್ ಆಗಿರ್ತದ. ನಾಟ್ ಇವನ್ ಎನಿ ರೆಡ್ ಪೆಟಲ್ಸ್ ದೇರ್ ಕಮ್ ಔಟ್ ಆಫ್ ಇಟ್. ಸೊ ಅವಾಗ ಏನ್ ಮಾಡಿರ್ತದ, ಸೆಪಲ್ಸ್ ದೇ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಓರಲ್ಸ್. ಯಾವ ಓರಲ್ಸ್ ರೀ? ಈ ಕ್ಯಾಲಿಕ್ಸು ಕೊರಲನ, ಆಂಡ್ರೋಶಿಯಂನ, ಗೈನೇಶಿಯಂನ ಟೋಟಲ್ ಆಗಿ ಕ್ಲೋಸ್ ಮಾಡಿರ್ತದ, ರೈಟ್? ನೀವು ದಾಸವಾಳ ಹೂವು ಕರೆಕ್ಟ್ ಆಗಿ ನೋಡಿದ್ರಪ್ಪ ಅಂತಂದ್ರೆ ಬಡ್ನ ಟೋಟಲ್ ಆಗಿ ವೆನ್ ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ದೀಸ್ ಆಲ್ ದ ಸ್ಟ್ರಕ್ಚರ್ಸ್ ಫಸ್ಟ್ ಡೆವಲಪ್ಮೆಂಟ್ ಆಗೋದು ಯಾವ್ದ್ರಿ? ಕ್ಯಾಲಿಕ್ಸ್. ಅಂಡ್ ಇಂಪಾರ್ಟೆಂಟ್ಲಿ ಅದ್ರ ಸಂಬಂಧ ಇದಕ್ಕೆ ಏನಂತ ಹೇಳಿದ್ವಿ ನಾವು? ದ ಕ್ಯಾಲಿಕ್ಸ್, the members of calyx are called as sepals. These sepals, they are the outermost oral of the flower. So they are going to serve for they are going to provide the protection for the flower bud or the flower when it is in a bud condition. So other calyxo, the calyx may be the calyx. Most of the cases ಒಳಗೆ the calyx may be 4 or 5 in number, but it varies depending on the species. But it varies depending on the species. But ಇವಾಗ ಏನೈತಿ, ಒಂದಕ್ಕಿಂತ ಜಾಸ್ತಿ ಅದಾವು, ರೈಟ್? ಸೊ ಆ ಸೆಪಲ್ಸ್, those sepals, if they are fused together, ಒಂದಕ್ಕೊಂದು ಕೂಡಿದ್ವಿತ್ತಪ್ಪ ಅಂತಂದ್ರೆ we are going to call that aspect as, ಇದನ್ನ ಕರೆಕ್ಟ್ ಆಗಿ ಕೇಳ್ರಿ, if the sepals are fused together, the fused sepals, if the ನಿಮಗೆ ಈಸಿ ವೇ ಒಳಗೆ ಬರ್ರಿ ಅಂತ, if the sepals are in a fused condition ಅಂದ್ರೆ ಒಂದಕ್ಕೊಂದು ಕೂಡಿದ್ವಿದ್ವಪ್ಪ ಅಂತಂದ್ರೆ fused condition, we call it as gamocephalous. ಏನಂತ ಹೇಳ್ತೀವ್ರಿ? gamocephalous. ಅದೇ if the sepals are in a, whereas if they are
if they are free, we call it as polycephalus. We call it as polycephalus. ಇವಾಗ ನೋಡ್ರಿ, K represent what? Calyx, that means sepals, right? K represent calyx, sepals, and consider there will be a presence of 5 sepals, right? So those 5 sepals, ಇದನ್ನ ಫ್ಲೋರಲ್ ಫಾರ್ಮುಲಾದೊಳಗೆ ಏನು ಬರಿಬೇಕು? ದಟ್ ಈಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ಯಾವಾಗ ಇದನ್ನ ಕನ್ಸಿಡರ್ ಮಾಡ್ರಿ, ಈಗ ಗ್ಯಾಮೋಸೆಪಲಸ್ ಅಂದ್ರೆ ಏನ್ರಿ? ದ ಸೆಪಲ್ಸ್ ಆರ್ ಫ್ಯೂಸ್ಡ್. ಪಾಲಿಸೆಪಲಸ್ ಅಂದ್ರೆ sepals are free. So if the sepals are in a fused condition, how many are there here? 5. So they are in a fused condition. A fused condition a representation ಮಾಡೋದು ಹೆಂಗೆ? With the help of bracket. So this bracket represent what? The sepals are in a fused condition. They are fused together. ಒಂದಕ್ಕೊಂದು ಹತ್ಕೊಂಡಿದಾವು, ಕೂಡಿದಾವು, even though they are 5 in number. If ಅದೇ ಕ್ಯಾಲಿಕ್ಸ್ ಯಾವ ಕಂಡೀಷನ್ ರೀ? ಪಾಲಿಸೆಪಲಸ್ ಆಗಿತ್ತು, ಒಂದಕ್ಕೊಂದು ಕೂಡಿಲ್ಲವು, ಫ್ಯೂಸ್ ಆಗಿಲ್ಲವು, ಬೇರೆ ಬೇರೆ ಇದಾವು, ಫ್ರೀ ಆಗಿದಾವು, ಅವಾಗ ಅದೇ 5 ನಂಬರ್ನ ಹಿಂಗ ಬರೀತೀವಿ. ಹಿಂಗಿದ್ರೆ ಓದುದು ಹೆಂಗೆ? sepals 5 and polycephalus. ಇದನ್ನು ಓದುದು ಹೆಂಗೆ? sepals 5 and ಗ್ಯಾಮೋಸೆಪಲಸ್. ಓದ್ಬೋದಾ ಈಗ? 5 ಗ್ಯಾಮೋಸೆಪಲಸ್, actinomorphic, bisexual, bractate, ebracteolate, sepals 5. ಯಾವ ಕಂಡೀಷನ್? ಗ್ಯಾಮೋಸೆಪಲಸ್ ಕಂಡೀಷನ್. ಈಸಿ ಆಯ್ತಾ? ಇದು ಗೊತ್ತಾಯ್ತಾ? ಈಗ ಹ್ಯಾಬಿಸ್ಕಸ್ ನೋಡ್ರಿ, ಫ್ಲವರ್ನ ಮೇಲೆ ಪೆಟಲ್ಸ್ ಎಲ್ಲ ತೆಗೆದ್ಬಿಡ್ರಿ. ಅಲ್ಲೇ ನೀವು ಈ ಟೈಪ್ ಇರ್ತಕ್ಕಂಥ ಒಂದು ಸ್ಟ್ರಕ್ಚರ್ ನ ನೋಡಿರ್ತೀರಲ್ವಾ ಹ್ಯಾಬಿಸ್ಕಸ್ ಫ್ಲವರ್ ಒಳಗ? ಈ ಟೈಪ್ ಇರ್ತಕ್ಕಂಥ ಗ್ರೀನ್ ಕಲರ್ ಸ್ಟ್ರಕ್ಚರ್, ಇಲ್ಲಿ ಮೇಲೆ ಪೆಟಲ್ ಅದಾವ. ಈ ಟೈಪ್ ಇರ್ತಕ್ಕಂಥ ಗ್ರೀನ್ ಕಲರ್ ಸ್ಟ್ರಕ್ಚರ್ ನೋಡ್ರಿ ಕೆಳಗ, ಹೌದಾ? ಸೊ ಇದೇನಪ್ಪಾ ಅಂತಂದ್ರ ದಿಸ್ ಈಸ್ ರಿಪ್ರೆಸೆಂಟಿಂಗ್ ಗ್ಯಾಮೋಸೆಪಲಸ್. ನೋಡ್ರಿ ಕೌಂಟ್ ಮಾಡಿರ್ಬೇಕಂದ್ರೆ 1 2 3 4 5 ಇರ್ತಾವಲ್ಲಿ, 5 ಇರ್ತಾವ. ಕೌಂಟ್ ಮಾಡಿರ್ಬೇಕಂದ್ರೆ ಇವತ್ತು 5 sepals are there, but they are in a fused condition. And don't be under the impression that, especially there will be a characteristic feature with respect to Malvaceae. The hibiscus belongs to Malvaceae. ಅದು ಒಂದು ಕೀ ಕ್ಯಾರೆಕ್ಟರ್ ಅದ. ಇದ್ರ ಕೆಳಗೆ ಇನ್ನ 5 ಸ್ಟ್ರಕ್ಚರ್ಸ್ ಇರ್ತಾವ. ಹಿಂಗ ನೀವು ಅದಕ್ಕೆ ಕನ್ಫ್ಯೂಸ್ ಆಗ್ತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್. ಅವು ಎಪಿಕ್ಯಾಲಿಕ್ಸ್. ಅವು ದೇ ಫೌಂಡ್ ಓನ್ಲಿ ಇನ್ ದ Malvaceae ಮೆಂಬರ್. ಎಲ್ಲೇ ನೀವು ಹತ್ತಿ ಗಿಡ ನೋಡ್ರಿ, ಹತ್ತಿ ಹೂ ನೋಡ್ರಿ, ಅಲ್ಲಿರ್ತದ. ಬೆಂಡಿ ಹೂ ನೋಡ್ರಿ, ಅಲ್ಲಿರ್ತದ. ದೇರ್ ವಿಲ್ ಬಿ ಸ್ಪೀಸೀಸ್ ಕಾಲ್ಡ್ ಸೈಡಾ ಮೈಸೂರೆನ್ಸಿಸ್, ಸೈಡಾ ಅಫಿಷಿನಾಲೆ, ಅಲ್ಲಿರ್ತದ. ಹೌದಾ? ಸೊ ಇದ್ರ ಬಗ್ಗೆ ವರಿ ಮಾಡಬೇಡ್ರಿ. ಈಗ ನಿಮ್ಗೆ ಆ ಲೆವೆಲ್ ಒಳಗ ಬ್ಯಾಡ್. ಈಗ ಇದನ್ನ ಮಾತ್ರ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಗ್ರೀನ್ ಕಲರ್ ಸ್ಟ್ರಕ್ಚರ್ ಫ್ಯೂಸ್ ಆಗಿರ್ತದೆ. ಅದೇನೈತೆ ಅಂದಂಗ್ರಿ, ಅದು ಸೆಪಲ್ಸ್ ದೇ ಆರ್ ಇನ್ ಅ ಫ್ಯೂಸ್ಡ್ ಕಂಡೀಷನ್. ಅಂದ್ರೇನು? ದೀಸ್ ಆರ್ ಮಾರ್ಫಾಲಜಿಕಲ್ ಫೀಚರ್ಸ್. ನಾವು ಡಿಸ್ಟಿಂಗ್ವಿಶ್ ಮಾಡ್ಬೋದು. ಕೊರೊಲಾ, Androecium, Gynoecium na we'll talk in the next sessions. ಹೌದಾ? So actually we'll talk those all the things in the next sessions.